ಮೇಲೆ ಕೊಲೆಗಳು, ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಹಲ್ಲೆಗಳು, ಕ್ರೈಸ್ತರ ಮೇಲೆ ಹಲ್ಲೆಗಳು ಎಲ್ಲ ನಡೀತಾ ಇದೆ. ಅಂಕಿಅಂಶಗಳು ಪಕ್ಷಿ ನೋಟ ಎಲ್ಲ ನಮ್ಮ ಈ ಬ್ಯಾಂಡ್ಬಿಲ್ಲಲ್ಲಿ ಇದೆ. ನಮಗೆ ಚಿಂತಾಮಣಿ ತಾಲೂಕಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅದನ್ನ ಭಗ್ನಗೊಳಿಸಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದಾರೆ. ಆ ಎಂಟೈರ್ ಇನ್ಸಿಡೆಂಟ್ ಎಲ್ಲ ನಾವು ಎಲ್ಲ ಇಡೀ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಅಂಬೇಡ್ಕರ್ ಏನ್ ತೊಂದರೆ ಮಾಡಿದ್ದಾರೆ ಇವ್ರಿಗೆ? ದೇಶಕ್ಕೆ ಸಂವಿಧಾನ 140 ಕೋಟಿ ಜನಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಬರೀ SC/ST ಸಂವಿಧಾನ ಕೊಟ್ಟಿಲ್ಲ, ಈ ಭೂಮಿಯಲ್ಲೇ ವಾಸ ಮಾಡ್ತಾ ಎಲ್ಲ ಜನಗಳಿಗೂ ಅಧಿಕಾರ ಕೊಟ್ಟಿದ್ದಾರೆ, ಸಂವಿಧಾನದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅವರು ತೆರವು ಮಾಡ್ಬೇಕಂದ್ರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಕೆಲಸ ಮಾಡಿದೆ, ಅಲ್ಲಿನ ರಾಜಕಾರಣಿಗಳು ಯಾವ ರೀತಿ ಕೆಲಸ ಮಾಡಿದೆ, ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಸೇರ್ಕೊಂಡಿದ್ದಾರೆ. ಅವ್ರ ಧೈರ್ಯ ಇಲ್ಲದೆ ಇವ್ರು ಮುಟ್ಟಕ್ಕೆ ಆಗ್ತಾ ಇಲ್ಲ. ಇವತ್ತು ಗೌರಿಬಿದನೂರು ರಮಾಪುರದಲ್ಲಿ ಅಲ್ಲೂ ಸಹ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಟಚ್ ಮಾಡಿದ್ದಾರೆ. ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಬಹಳ ಅಂಬೇಡ್ಕರ್ಗೆ ಬಿಡದೇ ಇರ್ತಕ್ಕಂಥ ಜನ ಇನ್ನು ಸಾಮಾನ್ಯ ಜನರನ್ನು ಬಿಡ್ತಾರ? ಇದು ಒಂಥರ ನೋವಿನ ಸಂಗತಿ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಒಂದು ಕಚೇರಿಗೆ ಹೋದ್ರೂ ಅಲ್ಲಿ ದರ್ಬಾರ್ ನಡೀತಾ ಇದೆ. ಈ ಜಿಲ್ಲೆಯ ಮಂತ್ರಿ ಉಸ್ತುವಾರಿ ಸಚಿವರು ದರ್ಬಾರ್ ನಡೀತಾ ಇದೆ. ಅವ್ರು ನೋಡಿ ಇಷ್ಟೆಲ್ಲ ಆಗಿದೆಯಲ್ಲ, ಅಲ್ಲೇ ನಾನು ಇದ್ದೀನಿ, ಇದು ಸಮಸ್ಯೆನ ಬಗೆಹರಿಸೋಣ ಅಂದ್ರೆ ಒಂದು ದಿವಸನೂ ಒಂದು ಮೀಟಿಂಗ್ ಕರೆದಿಲ್ಲ. ಒಂದು ದಿವಸನೂ ದಲಿತ ಸಂಘಟನೆಗಳ ಮುಖಂಡರು ಅವ್ರನ್ನ ಒಳಗೊಂಡಂದ್ರೆ ಒಂದು ಕರೆದು ಒಂದು ಮೇಲೆ ಸೆಟ್ಲ್ ಮಾಡ್ಬೇಕು, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ನಮಗೆ ಆ ತಾಲೂಕಿನ ಬಗ್ಗೆ ತಿಳ್ಕೊಂಡಾಗ ಕಂಬಾಲ್ಪಲ್ಲಿ ಇನ್ಸಿಡೆಂಟ್ ಜ್ಞಾಪಕ ಬರ್ತದೆ, ಬಿಲ್ಲಾಂಡಳ್ಳಿ ಇನ್ಸಿಡೆಂಟ್ ಜ್ಞಾಪಕ ಬರ್ತದೆ. 7 ಜನ ದಲಿತರು ಸುತ್ತೋದ್ರಲ್ಲಿ, ಪೊಲೀಸ್ ಇಲಾಖೆ ಅಫಿಷಿಯಲ್ ಸುತ್ತೋದ್ರು. ಅವ್ರ ಬಗ್ಗೆ ಇದುವರೆಗೂ ನೋಡಿ ಬಡದಿರೋದು ಸಾಯಿಸೋರು ಇವತ್ತು ಚಿಂತಾಮಣಿಯಲ್ಲಿ ಓಡಾಡ್ತಾರೆ. ನಾನು ಈಗಿರೋ SP ಅವ್ರಿಗೆ ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ ಅವ್ರು ಓಡಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರ ಅಂದ್ರೆ ಆಗಿಂದೆಲ್ಲ ಈಗೆಲ್ಲ ಕೇಳಿದ್ರೆ ಹೆಂಗೆ ಅಂತಾರೆ ಕುಶಾಲ್ ಚೌಕ್ಸಿ ಅವರು, SP ಸುಗುಡಿ ಟಪ್ಪಲ್ಲಿ ಅವ್ರು ಹಿಂಗಂತಾರೆ. ಇನ್ನ ಸಾಮಾನ್ಯ ಜನರಿಗೆ ಏನ್ ನ್ಯಾಯ ಕೊಡ್ತಾರೆ? ಸಾಮಾನ್ಯ ಜನರಿಗೆ ಇನ್ನೇನ್ ನ್ಯಾಯ ಕೊಡ್ತಾರೆ? ಈ ರೀತಿ ದಿಗ್ನಲ್ಲಿ ಹೋಗ್ತಾ ಇದೆ ಚಿಂತಾಮಣಿ ತಾಲೂಕು. ಇದೇ ರೀತಿ ಮುಂದುವರೆದ್ರೆ ಈ ಘಟನೆ ಇಡೀ ರಾಜ್ಯವೆಲ್ಲ ಮುಂದೆ ಪ್ರಚಾರ, ಮುಂದೆ ಅದು ದೊಡ್ಡದಾಗ್ತದೇನು? ಅದಕ್ಕೆ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಆ ಸ್ಟ್ಯಾಚ್ಯೂ ಬಗ್ಗೆ ಅಲ್ಲೇ ಸ್ಥಾಪನೆ ಮಾಡಬೇಕು. ಮತ್ತೆ ನಮ್ಮ ನವೀನ್ ಕುಮಾರ್ ಅವ್ರ ಹುಡುಗ ಬಹಳ ಸಂತೋಷ, ಅವ್ರನ್ನ ನೋಡಿದ್ರೆ 1.5 ಕೋಟಿ ಖರ್ಚು ಮಾಡಿದ್ದಾರೆ ಆ ಶಾಲೆಗೆ. ದತ್ತು ತಗೊಂಡು ಅವ್ರ ಉದ್ದೇಶ ಏನಿದ್ರೆ ಹುಡುಗ ನನ್ನ ಹತ್ರ ಹೇಳೋದು, ಸರ್ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದ್ರೆ ನಮ್ಮಂತ ಬಡ ಮಕ್ಕಳು ಓದ್ತಾರಲ್ಲ, ಅವರಂತೆ ದೊಡ್ಡ ನಾಯಕರಾಗ್ತಾರೆ, ಈ ದೇಶಕ್ಕೆ ಒಳ್ಳೆ ಹೆಸರಂತ ತರ್ತಾರೆ. ನಾವು ಅವ್ರಿಗೆ ಬಾಯಿಯಲ್ಲಿ ಬಂತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಸೊಗಸಾಗಿ ಶಾಲೆನ ಅಭಿವೃದ್ಧಿ ಮಾಡಿ, ಕೊಠಡಿಗಳೆಲ್ಲ ಅಭಿವೃದ್ಧಿ ಮಾಡಿ, ಬುಕ್ಸ್ ಎಲ್ಲ ತರಿಸಿ 1.5 ಕೋಟಿ ಖರ್ಚು ಮಾಡಿದ್ರೆ ನಾವು ಎಷ್ಟು ಹ್ಯಾಟ್ಸ್ ಹೇಳ್ಬೇಕು ಆ ಹುಡುಗನ್ಗೆ, ನವೀನ್ ಕುಮಾರ್ ಅವ್ರಿಗೆ ನಾವು ಇನ್ನು ನೆನಿಬೇಕು ಆ ಹುಡುಗನ್ನ. ಇವತ್ತು ಬಂದಿಲ್ಲ, 13ನೇ ತಾರೀಕು ಬರ್ತಾ ಇದ್ದಾರೆ ಬಂದಿರೋದು. ಆ ಕಾರಣದಿಂದ ಮುಂದೊಂದು ದಿವಸ ನಾವು ನಮ್ಮನ್ನ ಇದೇ ರೀತಿ ದಮನ ಮಾಡ್ತಾ ಆಳುವ ಸರ್ಕಾರ ಮತ್ತು ರಾಜಕೀಯ ಅಧಿಕಾರಿಗಳು, ರಾಜಕಾರಣಿಗಳು ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೊಂದು ದಿವಸ ಬಲಿಷ್ಠವಾದಂತ ಹೋರಾಟ ನಿರ್ಮಾಣ ಮಾಡಬೇಡಿ. ಈ ಹೋರಾಟವನ್ನ ನಾವು ಕೈಗೆತ್ಕೊಳ್ತೀವಿ, ಮುಂದೆ ಆ ದಿಕ್ಕಿನಲ್ಲಿ ಮುಂದೆ ಸಾಗೋಣ. ಅದನ್ನ ಇನ್ನೊಂದು ಘಟನೆ, ರಾಮಗುಟ್ಟಹಳ್ಳಿ ಶಾಲೆ, ಒಂದು ರಾಮಗುಟ್ಟಹಳ್ಳಿಯಲ್ಲಿ ಮ್ಯಾಟ್ರಿಕ್ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ತ್ಯಾಜ್ಯನ ಮಲ ತಿನ್ನಿಸ್ತಾರ ಮಕ್ಕಳಿಗೆ ಅಂದ್ರೆ ಇನ್ನು ಯಾವ ದೇಶದಲ್ಲಿ ಇದೀವಿ ನಾವು? ಇನ್ನು ಇಷ್ಟೊಂದು ಪ್ರೋಗ್ರೆಸ್ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ನಾವು ಇಷ್ಟೆಲ್ಲ ಫಾರ್ವರ್ಡ್ ಆಗಿ ಒಬ್ಬ ಮಕ್ಕಳಿಗೆ ಅನ್ನದಲ್ಲಿ ನೀವು ಸಾಂಬಾರಲ್ಲಿ ನೀವು ಮಲ ಬೆರೆಸ್ತೀರಂದ್ರೆ ಅಂತ ಲೇಡಿನ ವಾರ್ಡನ್ ಉಳಿಸ್ಬೋದೇ? ವಜಾ ಮಾಡ್ಬೇಕು ಸರ್ಕಾರ. ಆ ಸರ್ಕಾರ ಈ ಮೇಲೆ ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರನ್ನ ಸೇವೆಯಿಂದ ಡಿಸ್ಮಿಸ್ ಮಾಡ್ಬೇಕು. ಇಸ್ ಎ ಗೌರ್ಮೆಂಟ್ ಅಫಿಷಿಯಲ್, ಆಕ್ಟಿಂಗ್ ಲೈಕ್ ನಾಗವೇಣಿ ಆ ತರ ಕೆಲಸ ಮಾಡ್ತಾರೆ. ಇವ್ರು ಅದಕ್ಕೆ ಬೆನ್ನೆಲ್ ಹೋಗಿದ್ದಾರೆ. ಯಾರು ಬೆನ್ನೆಲ್ವಿಂದ ನಡೀತಾ ಇದ್ದಾರೆ ಕೆಲಸ. ಇದು ಬಹಳ ಗೌರವವಾದಂತ ಕೆಲಸ. ಬೆಂಡಗೇರಿಯಲ್ಲಿ ನಮ್ಗೆ ತಿನ್ನಿಸಿದ್ರು, ಮಲವನ್ನು ತಿನ್ನಿಸಿದ್ರು. ಅದೇ ಪ್ರಕರಣ ಇಲ್ಲೇ ನಡೆದಿದೆ ಚಿಂತಾಮಣಿ ತಾಲೂಕು. ಚಿಂತಾಮಣಿ ತಾಲೂಕಿನ ದೊಡ್ಡ ನಮ್ಮ ಜನ ಎಚ್ಚೆತ್ಕೊಂಡ್ರೆ ರೆವಲ್ಯೂಷನ್ ಆಗ್ಬಿಡ್ತದೆ. ಮುಂದೊಂದು ದಿವಸ ಕ್ರಾಂತಿ ಬೆಳೀತದಲ್ಲಿ ನೀವು ಎಚ್ಚರಿಕೆಯಿಂದ ಬದುಕಬೇಕು. ನಾನು ಫ್ಯೂಡಲಿಸಮ್ ನಾನು ಎಚ್ಚರಿಕೆ ಹೇಳ್ತೀನಿ. ಜಮೀನ್ದಾರ್ ಈ ಗಿರಿ ಮಾಡಬಾರ್ದು. ಜಮೀನ್ದಾರಿಗೆ ನಿಮ್ಗೆ ಎಷ್ಟು ದಿನ ಇರ್ತದ್ರಿ ಅಧಿಕಾರ? ಶಾಶ್ವತ ಹೋಗ್ತದೆ ಇರ್ತದ ನಿಮ್ಗೆ? ನಮ್ ಜನ ಓಟ್ ಹಾಕಿದಾರಲ್ಲಿ ಚಿಂತಾಮಣಿ ತಾಲೂಕು ಪ್ರತಿಯೊಬ್ಬರಿಗೂ ಓಟ್ ಹಾಕಿದ್ದಾರೆ. ಇವತ್ತು ಆ ಜನಕ್ಕೆ ಏನ್ ಗೌರವ ಕೊಡ್ತಾ ಇದ್ದೀರಾ ನೀವು? ಇದು ಬಹಳ ನೋವಿನ ಸಂಗತಿ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವು ಮುಂದೊಂದು ದಿವಸ ಇದು ಏನಾದರೂ ಸರ್ಕಾರ ಮನಗೊಂಡು ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ
ಆಮೇಲೆ ಇನ್ನೂ ಹುಡುಗ ರಮೇಶ್ ಅಂದ್ರೆ ಕೊಡ್ಕಲ್. ನಾನು ಚಿಂತಾಮಣಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ ನಾನು ಅಲ್ಲಿ ಮುಖ್ಯ ಶಿಕ್ಷಣ ಕೆಲಸ ಮಾಡಿದ್ದೀನಿ. ನಾನು ಅಲ್ಲಿ ಕೆಲಸ ಮಾಡುವಾಗ 467 ಜನ ಮಕ್ಕಳಿದ್ದು 16 ಜನ ಸ್ಟಾಫ್ ಇತ್ತು. ಮತ್ತು ನಾನು ರಿಟೈರ್ ಆಗಿ ಬಂದ ಮೇಲೆ ಅದೇ ಶಾಲೆಯಲ್ಲಿ ಓದ್ತಕ್ಕಂಥ ಹಳೆ ವಿದ್ಯಾರ್ಥಿ ನವೀನ್ ಕೃಷ್ಣ ಅಂತಕ್ಕಂಥ ಬೋವಿ ಸಮುದಾಯದ ವಿದ್ಯಾರ್ಥಿ. ಆತ ಏನು ಮಾಡ್ತಾನೆ, ಊರಿನ ಮಧ್ಯೆ ಇರ್ತಕ್ಕಂಥ ಈ ಶಾಲೆ ಇವತ್ತು ಉಚ್ಚಾಯ ಸ್ಥಿತಿಯಲ್ಲಿದ್ದದ್ದು ಇವತ್ತು ಬರೀ ಸೋರಿಕೆ ಆಗಿ ಮಕ್ಕಳು ಅನಾಥ ಆಗಿ ಮಕ್ಕಳು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲಿ ನೋಡಿದ್ರು ರೂಮು ಸೋರ್ತಾ ಇದೆ, ಇಲ್ಲಿ ಓದಿದ್ದೀನಿ ಇದು ಋಣ ತೀರಿಸಬೇಕು ಅಂತೇಳಿ ಅವನ ಸ್ವಂತ ಖರ್ಚಿಂದ ಜೀವ ಇಲಾಖೆಯಲ್ಲಿ ಆತನ ಒಂದು ಟ್ರಸ್ಟ್ ಮಾಡ್ಕೊಂಡು ಅಂಥ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡ್ಕೊಂಡು ಆ ಟ್ರಸ್ಟ್ ಮುಖಾಂತರ ಆತ ಏನು ಮಾಡ್ತಾನೆ, ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ 1,20,00,000 ಖರ್ಚು ಮಾಡ್ತಾನೆ. ಸುಮಾರು ಆ ಶಾಲೆ 85% ಕೆಲಸ ಸ್ಥಾಪಿಸ್ತದೆ, ಕೆಲಸ ಆಗಿದೆ. ಇನ್ನು ಉಳಿಕೆ 15% ಇದೆ. ಅಂದರೆ ಖಾಸಗಿ ಶಾಲೆಗಳಿಗಿನ್ನ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಮಾಡೋವಾಗ ಏನು ಮಾಡಿದ್ದಾರೆ, ಬಿ ಅವರು ಇದ್ಕೊಂಡು ಹಳೆ ಬಿ ಅವರು ವೆಂಕಟೇಶ್ ಅಂತಿದ್ರು, ಅಲ್ಲಪ್ಪ ನವೀನ್ ಇಷ್ಟೆಲ್ಲ ಮಾಡಿದ್ದೀಯ ನೀನು, ಬಾಬಾ ಸಾಹೇಬ್ರ ದೇಶದ ಆಸ್ತಿ, ಅವ್ರ ಸಂವಿಧಾನ ಪಿತಾಮಹ, ಅವ್ರ ಒಂದು ಪ್ರತಿಮೆ ಪುತ್ಥಳಿ ಇಡಿ, ಅದಕ್ಕೆ ನಾನು ಅವಕಾಶ ಕೊಡ್ತೀನಿ ಇರೋದಕ್ಕೆ ಅಂತೇಳಿ ಆವಾಗ SDMC ರೆಸಲ್ಯೂಷನ್ ಆಗ್ತದೆ, ಬಿ ಅವರು ಅನುಮತಿಯನ್ನು ಕೊಡ್ತಾರೆ. ಕೊಟ್ಟಾದಮೇಲೆ ಇನ್ನೇನು ಪುತ್ಥಳಿ ಇಡಬೇಕು ಅಷ್ಟರೊಳಗಾಗಿ ಸರ್ಕಾರ ಬದಲಾವಣೆ ಆಗ್ತದೆ, ಬಿ ಅವರು ಬದಲಾವಣೆ ಆಗ್ತಾರೆ, ವರ್ಗಾವಣೆ ಆಗ್ತಾರೆ. ಹೊಸದಾಗಿ ಉಮಾದೇವಿ ಅಂತಕ್ಕಂಥ ಒಬ್ಬ ಮಹಿಳೆ ಅಲ್ಲಿಗೆ ಬಿ ಓ ಬರ್ತಾರೆ. ಬಂದಾದಮೇಲೆ ಮೇಡಮ್ ಅವರು ಈ ಥರ ಹಳೆ ಬಿ ಅವರು ಈ ಥರ ಪುತ್ಥಳಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಏನು ಕಾಂಪೌಂಡ್ ಸುತ್ತನೋ ಮೊದಲಿದ್ದಾವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿದ್ದೀವಿ, ಅದು ಹೊಡಿತಾರೆ. ಹೊಡೆದಾದ್ಮೇಲೆ ಪುತ್ಥಳಿಗಳಿಗೆ ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ ಹಿಂದೆ ಏನಿದೆ ನನಗೆ ಗೊತ್ತಿಲ್ಲ, ಮುಂದೆ ಇದಕ್ಕೆ ಅವಕಾಶ ಕೊಡೋದು ಅಂಥೇಳಿ ಆವತ್ತಿಂದ ಇವತ್ತರವರೆಗೆ ಇದ್ರ ಬಗ್ಗೆ ಹೋರಾಟಗಳು ನಿರಂತರವಾಗಿ ನಡೀತವೆ. ಮತ್ತು ನಡೆಯೋದಕ್ಕೆ ಕಾರಣ ಅಂದರೆ ಆ ಹುಡುಗ ಏನು ಮಾಡ್ತಾನೆ, ಇದನ್ನು ಮೀಡಿಯಾಗೆ ಹೋಗಿ ಮೀಡಿಯಾದಲ್ಲಿ ಹೇಳ್ತಾನೆ, ಏನಪ್ಪ ಹುಡುಗ ಹೋಗಿ ಪಾಪ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾನೆ, ಮತ್ತು ಈಗ ಯಾಕೆ ತೊಂದರೆ ಕೊಡ್ತಾ ಇರೋದು ಅಂತ. ಆಗ ನಾವು ರೈತ ಸಂಘಟನೆಗಳೆಲ್ಲ ಒಕ್ಕೂಟ ಸೇರ್ಕೊಂಡು ಅದನ್ನ ಜೊತೆಗೆ ಮಾತುಕತೆ ಮಾಡಿ ಆವತ್ತಿಂದ ಇಂದಿನವರೆಗೂ ನಾವು ಹೋರಾಟ ಮಾಡ್ತಾಯಿದ್ವಿ, ನಮ್ಗೆ ನ್ಯಾಯ ಸಿಗ್ತಾರೆ. ಅಂದರೆ ಅಲ್ಲಿ ಇನ್ನೊಂದು ಏನಾಯಿತು ಅಂದರೆ, ಅಲ್ಲಿ ಒಬ್ಬ ಮರ್ಸೂರಿ ಕೃಷ್ಣಪ್ಪ ಅಂತ ಒಬ್ಬ ಆತ ರಾತ್ರಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ತಿದ್ದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಗೊತ್ತಾಯಿತು. ಆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಏನು ಮಾಡಿದ್ದಾರೆ, ಮತ್ತು ಒಂದು ಟಾರ್ಪಾಲನ್ನು ಸುತ್ತಿದ್ವಿ. ಟಾರ್ಪಾಲನ್ನು ಯಾಕೆ ಸುತ್ತಿದ್ವಿ, ವಿಷ್ಣು ಮಾನವ ಅವ್ರ ಸ್ಮಗ್ಲರ್ ಅಲ್ಲ ಏನು, ಅವ್ರ ಭಯೋತ್ಪಾದಕಲ್ಲ, ಉಗ್ರಗಾಮಿ ಅಲ್ಲ, ಅವ್ರ ಭಾರತದ ನೇತಾರ ವಿಶ್ವಮಾನವ ಅಲ್ಲ, ಆತ್ಮೀಯ ಕಟ್ಟಿದ್ದೀರಿ, ದಯವಿಟ್ಟು ಬಿಚ್ಚಿ ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ಮಾನ್ಯ ಶಿಕ್ಷಣ ಸಚಿವರಿಗೆ ಸುಮಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಡ್ತೀವಿ. ಅವ್ರು ಹೇಳಿದ್ರು ಅಲ್ಲಿ ಬೇಡ ಸರ್, ಅಲ್ಲಿ ಇರಲಿ ಸರ್ ಅಂಬೇಡ್ಕರ್ ಸ್ಟ್ಯಾಚು, ಅದಕ್ಕೆ ನೀವೇ ಬಂದು ಉದ್ಘಾಟನೆ ಮಾಡಿ ಸರ್ ಅಂತ ಕೇಳ್ಕೊಂಡಾಗ, ಬೇಡ ಕವಲ್ ಅವರೇ ಅಲ್ಲಿ ಬೇಡ, ಹೆಂಗೂ ಅಂಬೇಡ್ಕರ್ ಭವನ ಕಟ್ತಾ ಇದ್ದೀನಲ್ಲ ಅಲ್ಲಿ ಇಲ್ಲಿ ಬೇಡ ಅಂತೇಳಿ. ಅದೇನು ಸರ್ ಎರಡು ಕಡೆ ಇದು ತಪ್ಪ ಸರ್, ಇವರು KGF ಅಲ್ಲಿ ಸುಮಾರು 60 ಮೇಲೆ ಬಾಬಾ ಸಾಹೇಬರಿದೆ, ಇದರಿಂದ ಇದ್ದರೆ ಏನು ಸರ್ ಅಂತ ನಾವು ಕೇಳ್ತೀವಿ. ಅದು ಆವತ್ತಿಂದ ಇವತ್ತುವರೆಗೆ ಯಾಕೆ ತಿರುಗಿ ನಮ್ಗೆ ಗೊತ್ತಾಗಲಿಲ್ಲ ಉದ್ದೇಶ ಏನು ಅಂತ. ಆ ಸರ್ಕಾರಿ ಜಾಗ 34 ಗುಂಟೆ ಜಾಗ ಶ್ರೀಮಾನ್ ಚೌಡರೆಡ್ಡಿ ಅವರ ಹೆಸರಿಗೆ ಡಿಕ್ಲರೇಷನ್ಗೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ಕೊಂಡು ನಮ್ಮ ಅಪ್ಪನ ಹೆಸರು ಮಾಡಿ 34 ಆ 34 ಗುಂಟೆಯಲ್ಲಿ ಗುರುಭವನ ಹೊರತುಪಡಿಸಿ ಮತ್ತು PO ಕಚೇರಿ ಹೊರತುಪಡಿಸಿ ಉಳಿಕೆ ಇರ್ತಕ್ಕಂಥ ಬ್ಯಾಂಕ್ಗಳು ಮತ್ತು ಈ ಸರ್ಕಾರಿ ಜಾಗ ಇದನ್ನೆಲ್ಲನೂ ಇದನ್ನು ನೆಕ್ಸ್ಟು ಶಾಲೆ ಮುಚ್ಚಾಕ್ತಾರೆ. ಈಗ ಸುಮಾರು ಸರ್ಕಾರಿ ಶಾಲೆಗಳು ಮುಚ್ಚುವಂಥದ್ದಿದೆ, ಇದು ಮುಚ್ಚಾಕ್ತಾರೆ. ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೂ ಮುಚ್ಚಾಕಿದ್ರೆ ಮತ್ತೆ ಇಲ್ಲಿ ನಾವು ಏನಾದರೂ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅನುವಾಗ್ತದೆ. ಆದರೆ ಅಂಬೇಡ್ಕರ್ ಆಗಿದ್ದರೆ ಮಾತ್ರ ಇದು ಆಗಲ್ಲ ಅಂತಕ್ಕಂಥ ಇರ್ಬೋದು ಅಂತ ಇದೆ. ಅದಕ್ಕೆ ಅವರು ಇದಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಮತ್ತು ನಾವು ಜಾತ್ರೆಗೆ ಅಡ್ಡಿಪಡಿಸಿದ್ರು, ಮತ್ತು ತಿರುಗಿ ಪ್ರತಿಭಟನೆ HCASಗೆ ಹೋದ್ವಿ. ಆ HCASಗೆ ಹೋದಾಗ ಅಲ್ಲಿ ಅಡ್ಡಿಪಡಿಸಿ ಅರೆಸ್ಟ್ ಮಾಡಿ ಜನ್ಮಕೋಟೆ ಸಾಯಂಕಾಲವ್ರು ಇಟ್ಕೊಂಡು ಮತ್ತೆ ತಿರುಗಿಸ್ಕೊಂಡ್ಬಂದರು. ಮತ್ತು ಪ್ರತಿಭಟನೆ ರ್ಯಾಲಿ ಫ್ರೀಡಮ್ ಪಾರ್ಕ್ವರೆಗೂ ಹೋದ್ವಿ, ಅದೂ ಮಾಡಿದ್ವಿ. ಆದರೆ ನಮ್ಮ ಸ್ವಾರ್ಥಕ್ಕಾಗಿ ಯಾಕೆ ಮಾಡಿದ್ರೆ, ಶಾಲೆ ಜಾಗ ಉಳೀಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ರೆ ಅವರು ಶಾಲೆಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂಥೇಳಿ ಅವ್ರು ದಾರಿ ಹಾಕ್ಕೊಂಡಿದ್ದಾರೆ. ಮತ್ತು ನೀವು ಸರ್ಕಾರಿ ಆಸ್ತಿಗಳನ್ನು
ಭೀಕರಬ್ ಆಗಲಿ, ಮತ್ತು ಊರು ಮಾರ್ಜಿನ ಅಂತ ಆಗಲಿ, ಮತ್ತು ಹುಲ್ಲುಬರ್ನೆ ಆಗಲಿ, ಗುಂಡಿತೋಬ್ ಆಗಲಿ, ಎರೆಯಂಗಳಾಗಲಿ, ನೀವು ಇಷ್ಟೆಲ್ಲ ಮಾಡ್ಕೊಂಡು ನಾವು ಯಾವತ್ತೂ ಪ್ರಶ್ನೆ ಮಾಡಿ. ನೀವು ಅಂಬೇಡ್ಕರ್ ರಾತ್ರಿ ಯಾಕೆ ಅಂದರೆ ಇಟ್ಟವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ರಿ, ನೀವು ರಾತ್ರಿ ಕಾದಿರ್ತಾರೆ. ಅದು 144 ಸೆಕ್ಷನ್ ಮಾಡಿ 163 ಮಾಡಿ ಅವತ್ತು ಜಾತ್ರೆ ಕಾರ್ಯಕ್ರಮ ಇತ್ತು. ಆಗ ದಲಿತರು ಯಾರೂ ಬರಬಾರ್ದು ಅಂತ ಆ ಟೈಮಲ್ಲಿ ರಾತ್ರಿ ನೀವು ಅಂಬೇಡ್ಕರ್ ಸ್ಟ್ಯಾಚು ಕೆತ್ತಿದ್ರಲ್ಲ, ನಿಮ್ಗೆ ಯಾರು ಹೋಗುತ್ತೆ? ಇದು ನಮ್ಮ ನೋವು. ಅದಕ್ಕೆ ಎಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ತೆರವಾಗಿದೆಯೋ ಅಲ್ಲಿರೋ ತನಕ ನಮ್ಮ ಹೋರಾಟ ಮುಂದುವರಿತೆ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೆ 2 ಮಾತು ಮಾತಾಡೋದು ಅವಕಾಶ ಕೊಟ್ಟು ಎಲ್ಲರೂ ಹೋಲಿಸ್ತಾ ನಾವು ಮಾತು